ಲುಮಿನೋಸ್ ಸ್ಟುಡಿಯೋದಿಂದ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಒಂದೊಂದೇ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿಗೆ ಯಡಿಯೂರಪ್ಪನವರು ಕೆಲವೇ ಕ್ಷಣದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾರೆ ಯಡಿಯೂರಪ್ಪ. ಕೆಲವೇ ಕ್ಷಣದಲ್ಲಿ ಯಡಿಯೂರಪ್ಪ ಬೆಂಗಳೂರನ್ನು ರೀಚ್ ಆಗ್ತಾರೆ. ನಿನ್ನೆ ಅಷ್ಟೇ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಯಡಿಯೂರಪ್ಪ ಅವರ ವಿರುದ್ಧ ಪೋಸ್ಕೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿತ್ತು. ಅದಾದ ನಂತರ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಯಡಿಯೂರಪ್ಪ. ನಿನ್ನೆ ಅದರ ವಿಚಾರಣೆ ನಡೆದು ಯಡಿಯೂರಪ್ಪನವರಿಗೆ ಜಾಮೀನು ಮಂಜೂರಾಗಿತ್ತು. ಇವತ್ತು ಯಡಿಯೂರಪ್ಪ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಯಿಂದ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ತಲುಪ್ತಾರೆ ಯಡಿಯೂರಪ್ಪ ಅವರ ಆಗಮನದ ಹಿನ್ನೆಲೆ ಅವರನ್ನು ಸ್ವಾಗತ ಮಾಡೋದಕ್ಕೆ, ಅವರನ್ನ ಕರ್ಕೊಂಡು ಬರೋದಕ್ಕೆ BY ರಾಘವೇಂದ್ರ ಇದ್ದಾರೆ, ರೇಣುಕಾಚಾರ್ಯ ಇದ್ದಾರೆ. ಅವರೆಲ್ಲರೂ ಕೂಡ ಏರ್ಪೋರ್ಟ್ನಲ್ಲೇ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಲಿರೋ ಯಡಿಯೂರಪ್ಪ ಅವರ ಸ್ವಾಗತಕ್ಕೆ ಸಂಸದ ರಾಘವೇಂದ್ರ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ರೇಣುಕಾಚಾರ್ಯ ಕೂಡ, ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಯಡಿಯೂರಪ್ಪ ತಲುಪುತ್ತಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು. ದರ್ಶನ್ಗೆ ಒಳ್ಳೆ ಪತ್ನಿ, ಸುಂದರವಾದ ಮಗ ಇದ್ದ. ದರ್ಶನ್ನ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರಲ್ಲ, ಇಂಥ ಬುದ್ಧಿ ಯಾಕೆ ಬಂತು ದರ್ಶನ್ಗೆ? ಸುಂದರವಾದ ಪತ್ನಿ, ಮಗ, ಸುಂದರ ಸಂಸಾರ, ಹೀಗಿರುವಾಗ ಶನಿಯಂತೆ ಪವಿತ್ರ ಗೌಡ ಬಂದಳು. ನಟ ದರ್ಶನ್ ಗುರು ಅಡ್ಡಂಡ ಕಾರ್ಯಪ್ಪ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ದರ್ಶನ್ ಜೀವನದಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶನಿಯಂತೆ ಪವಿತ್ರ ಗೌಡ ಬಂದಳು. ನಟ ದರ್ಶನ್ ಅವರ ಗುರು ಅಡ್ಡಾಂಡ ಕಾರ್ಯಪ್ಪ ಅವರು ದರ್ಶನ್ ಅವರಿಗೆ ಈಗ ಆಗಿರುವಂಥ ಈ ಎಲ್ಲ ಸಮಸ್ಯೆ, ಮತ್ತೊಂದು ಮಗದೊಂದು ಈಗ ಬಂದಿರುವಂಥ ಅವರ ಮೇಲೆ ಬಂದಿರುವಂಥ ಆರೋಪ, ಇದೆಲ್ಲದ್ರ ಬಗ್ಗೆ ದರ್ಶನ್ ಈಗ ಜೈಲಿನಲ್ಲಿರೋದು, ಕಸ್ಟಡಿಯಲ್ಲಿರೋದು, ಇದರ ಬಗ್ಗೆ ಅಡ್ಡಾಂಡ ಅವರ ಗುರುಗಳು ಕಾರ್ಯಪ್ಪ ಅವರು, ಅಡ್ಡಾಂಡ ಗುರುಗಳು ಬೇಸರವನ್ನು ಹೊರಹಾಕಿದ್ದಾರೆ. ಸಾವಾಸ ದೋಷದಿಂದ ದರ್ಶನ್ ಕೆಟ್ಟ ಅಂತೇಳಿ ಹೇಳಿದ್ದಾರೆ. ದರ್ಶನ್ಗೆ ನಟನೆ ಕಲಿಸಿಕೊಟ್ಟ ಗುರು ಅಡ್ಡಾಂಡ ಕಾರ್ಯಪ್ಪ ಅವರು ಅವರೀಗ ದರ್ಶನ್ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾ, ದರ್ಶನ್ಗೆ ಒಳ್ಳೆ ಪತ್ನಿ, ಸುಂದರವಾದ ಮಗ, ಖುಷಿಯಾದ ಸಂಸಾರ ಅವರದ್ದು, ಆದರೆ ಹಿಂಗಾಯ್ತಲ್ಲ ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಹೇಳಿದ್ದಾರೆ. ಸಾವಾಸ ದೋಷದಿಂದ ದರ್ಶನ್ ಕೆಟ್ಟ ಅಂಥೇಳಿ ಅಡ್ಡಾಂಡ ಕಾರ್ಯಪ್ಪ, ದರ್ಶನ್ ಅವರ ಗುರುಗಳು ಹೇಳಿದ್ದಾರೆ. ಅವನು ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ, ಎಲ್ಲ ಕಷ್ಟಪಟ್ಟಿದ್ದಾನೆ. ಇದಾದ ನಂತರ ಅವನು 10ನೇ ಕ್ಲಾಸ್ ಓದಿ ಅವನು ಬಿಟ್ಟು ಯಾವುದೋ ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದ, 2-3 ಸೀರಿಯಲ್. ಕೆಟ್ಟ ಆ್ಯಕ್ಟಿಂಗ್. ಆಗ ಒಂದು ದಿವಸ ಊರಿಗೆ ಬಂದಾಗ ನಾನು ಬೈದೆ ಅವನ, ಅಲ್ಲ ದರ್ಶನ್, ನೀನು ಒಬ್ಬ ನಟ ಆಗಬೇಕು ಅಂತ ಬಯಸಿದವನು ಹೋಗಿ ಕಚಡ ಥರ ಮಾಡ್ತಾಯಿದ್ದೀನಿ, ನಿನಗೆ ಆ್ಯಕ್ಟಿಂಗೇ ಬರೋಲ್ಲ ಕಣೋ, ನೀನು ಎಂಥದ್ದು ಅಂತ. ಗುರುವೇ, ನಾನೇನು ಮಾಡಬೇಕು ಗುರುವೇ? ವಿನೀತ ಭಾವ. ದರ್ಶನ್ ಬೇರೆ, ಆ ದರ್ಶನ್ ಬೇರೆ, ವಿನೀತ ಭಾವದ ದರ್ಶನ್. ನಾನು ಹೇಳಿದೆ, ನೀನಾಸಮಿಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ ಹೇಳಿದಾಗ ನಾನು ಲೆಟ್ರ್ ಕೊಟ್ಟೆ. ಮಂಡ್ಯ ರಮೇಶ್ ಹತ್ರ ಹೋಗು ಅಂತ ಹೇಳಿದೆ. ಅವನು ಒಂದು ಲೆಟ್ರ್ ಕೊಟ್ಟ. ಈ ಲೆಟ್ರ್ ಇಟ್ಕೊಂಡು ಅವನು ನೀನಾಸಮಿಗೆ ಹೋದ. ಅವನು ನೀನಾಸಮಿಗೆ ಹೋಗಿ ನಟನಾಗಿ ರೂಪುಗೊಂಡು ಮೆಜೆಸ್ಟಿಕ್ ಅಂತೇಳೋ ಸಿನಿಮಾ ಅವನಿಗೆ ಸಿಕ್ತು. ಸೂಪರ್ ಹಿಟ್ ಆಯಿತು. ಅದೇ ದರ್ಶನ್ ಅದೇ ವಿನೀತ ಭಾವದಿಂದ ಬಂದು ನಮಗೆ ಕಾಲು ಹಿಡಿದು ನನಗೂ ಸ್ವೀಟ್ಸ್ ಕೊಟ್ಟು ಹೋದಾಗ ನಾನು ಒಳ್ಳೆಯ ಚಾನ್ಸ್ ಸಿಕ್ಕಿದೆ, ಹೋಗು. ಅಂತಹ ಸಂದರ್ಭಗಳನ್ನು ತಾವು ನೋಡಿ ಬಂದಿದ್ದೀರಿ. ಆದರೆ ಈಗಿನ ಸಂದರ್ಭವನ್ನು ನೋಡಿದ್ರೆ ಆಗಿದ್ದಂತಹ ದರ್ಶನ್ಗೂ ಈಗಿರುವಂತಹ ದರ್ಶನ್ಗೂ ಏನು ವ್ಯತ್ಯಾಸ ಕಾಣಿಸ್ತೀರಿ ತಾವು? ಅಜಗಜಾಂತರ ವ್ಯತ್ಯಾಸ. ನಾನು ಇದ್ರ ಮೊದಲೇ ಅವನು ಇದಾದ ನಂತರ ಅನೇಕ ಸಿನಿಮಾಗಳಲ್ಲಿ ಸಕ್ಸಸ್ ಆದ ನಂತರ ಅವನು ಯಾವುದಾವುದೋ ಕಾರಣಗಳಿಗೆ ಅವನ ಹೆಂಡತಿಯನ್ನು ಬಿಡೋ ಸಂದರ್ಭ, ಅದು ಇದಗಳಿಗೆ ಅವನು ಮಾತಾಡ್ತಿದ್ದದು ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿಗಳಲ್ಲಿ ಬರ್ತಾಯಿದ್ದು. ಅದರಲ್ಲಿ ಏನಂದರೆ ಅಮ್ಮನ ಲ್ಯಾಂಗ್ವೇಜು ಭಾಳ ಕೆಟ್ಟ ಲ್ಯಾಂಗ್ವೇಜ್. ಯಾಕೆಂದರೆ ಒಬ್ಬ ನಟ ಆ ಥರದ ಲ್ಯಾಂಗ್ವೇಜನ್ನು ತಮ್ಮ ಎದುರುಗಡೆ ಎಲ್ಲಾದರೂ ಯಾವಾಗಾದರೂ ಬಳಸಿದಂಥ ಉದಾಹರಣೆಗಳಿದೆಯಾ? ನಿಮ್ಗೆ ಗೊತ್ತಿದೆಯಾ? ಅದು ಇಲ್ಲ, ಖಂಡಿತ ಇಲ್ಲ, ನಾನು ಕಂಡೇ ಇಲ್ಲ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಬೈಗಳೇನು ಗೊತ್ತಾ? ನಿಮ್ಮ ಮನೆ ಕಾಯೋಗ ಅಂತ. ಅದಕ್ಕಿಂತ ದೊಡ್ಡ ಬೈಗಳು ಅವನು ಬೈದದ್ದಿಲ್ಲ. ಸಿನಿಮಾದಲ್ಲೂ
ಅವನು ಏನಾದರೂ ಡೈಲಾಗ್ ಬರೆದಿದ್ದರೆ ಅದನ್ನು ಹೊಡಿಸಿ ನಿನ್ನ ಮನೆ ಕಾಯೋಗ ಅಂತ ಬರ್ದು ಅದೇ ದೊಡ್ಡ ಬೈಗಳ. ಆದರೆ ಇವನ ಬಾಯಲ್ಲಿ ಹೊಲಸೇ ಇದ್ದಿದ್ದು. ಮತ್ತು ಇವನು ರಾತ್ರಿ ಕುಡಿತಿದ್ದ ಕಾಣುತ್ತೆ. ಕುಡಿದ ಮೇಲೆ ಇವನು ಮನುಷ್ಯನಾಗಿರೋದಿಲ್ಲ. ಮತ್ತು ಅವನ ಕೀರ್ತಿ ಪತಾಕೆ ಏನಿದೆ, ಅವನ ಕೀರ್ತಿ ಮತ್ತು ಹಣ ಎರಡೂ ಸೇರಿದಾಗ ಕಣ್ಣು ಕಾಣದಾಗಿ ಅವನಿಗೆ ಅದನ್ನು ಅಹಮ್ಮಾಗಿ ಪರಿವರ್ತಿಸ್ಕೊಂಡ. ಮದ ಅವನ ತಲೆಗೆ ಏರ್ತು. ಇದರಿಂದ ಅವನಿಗೆ ಕೊನೆಗೆ ಶನಿಯಾಗಿ ಕಾಡಿದ್ದು ಆ ಪವಿತ್ರ ಗೌಡ ಅಂತ ಹೇಳೋ ಇನ್ನೊಬ್ಬಳು. ಒಂದು ಒಳ್ಳೆಯ ಹೆಂಡತಿ, ಒಂದು ಒಳ್ಳೆಯ ಚಂದ ಇರುವ ಮಗ ಇದ್ದು ಇನ್ಯಾವಳನ್ನೋ ಅವನು ಕಟ್ಟಿಕೊಂಡಿದ್ದು, ಲವ್ ಮಾಡಿದ್ದು, ಅದು ಇಟ್ಟುಕೊಂಡಿದ್ದು ನನಗೇನು ಗೊತ್ತಿಲ್ಲ ಪರ್ಸನಲ್. ಆದರೆ ಅವಳು ಅವನ ಶನಿಯಾಗಿ ಕಾಡಿದ್ದು. ಅವಳಿಗಾಗಿ ರೇಣುಕಾಸ್ವಾಮಿಯ ಕೊಲೆ ಆಯಿತು. ಮತ್ತು ಆ ಕೊಲೆ ಏನೋ ಹೊಡೆಯುವಾಗ ಸತ್ತೋದ್ರು ಅಂತ ಹೇಳ್ಕೊಳ್ಳೋಣ, ಯಾರೋ ಹೊಡೆದ್ರು ಅಂತ ಹೇಳ್ಕೊಳ್ಳಿ, ಇವನ ಶಿಷ್ಯದನ್ನೇ ಹೊಡೆದು ಆ ಪ್ರಕರಣವನ್ನು ಮುಚ್ಚಿಟ್ಟದ್ದು ಅಪರಾಧ ಆಗೋಯಿತು. ಆ ಹೆಣವನ್ನು ಎಲ್ಲಿಗೂ ತಗೊಂಡು ಹೋಗಿದ್ದು, ಬಿಸಾಕಿದ್ದು, ಆ ಪ್ರಕರಣವನ್ನೇ ಮುಚ್ಚಿಟ್ಟದ್ದು, ಇದೆಲ್ಲ ಅಪರಾಧ ದರ್ಶನದಾಗೋಯಿತು. ಇದೆಲ್ಲವೂ ಸೇರಿ ಅವನಿಗೆ ಒಂದು ಹೆಣ್ಣು, ಒಂದು ಹೆಂಡ, ಒಂದು ಅಹಂಕಾರ, ಇದು ಇವನನ್ನು ಸರ್ವನಾಶ ಮಾಡಿದೆ. ಈ ದರ್ಶನ್ ಇಡೀ ಚಲನಚಿತ್ರ ಸಂಘದ ಎಲ್ಲ ಕಲಾವಿದರಿಗೊಂದು ಪಾಠ. ನಾವು ಹೇಗಿರಬೇಕು ಅಂತೇಳಿ ಅವನನ್ನು ನೋಡಿ ಕಲ್ತ್ಕೊಳ್ಳಿ ಅಂತ. ಯಾಕಂದರೆ ಕೆಟ್ಟದನ್ನು ನೋಡಿ ಕಲಿಬೋದು, ಒಳ್ಳೆಯದನ್ನು ನೋಡಿ ಕಲಿಬೋದು. ಈಗ ಅವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಅವರ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಅವ್ರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅದು ಬ್ಯಾನ್ ಅದು ಅವ್ರಿಗೆ ಬಿಟ್ಟದ್ದು, ಇಂಡಸ್ಟ್ರಿಗೆ ಬಿಟ್ಟದ್ದು. ಅದು ನನಗೇನು ಸಂಬಂಧ? ನಾನು ಇಂಡಸ್ಟ್ರಿ ಮ್ಯಾನ್ ಆಗಿ. ಆದರೆ ಒಂದು ಏನಂದರೆ, ಇಂಡಸ್ಟ್ರಿ ಇದೆಯಲ್ಲ, ಆ ಸಿನಿಮಾ ರಂಗದಲ್ಲಿ ಸಿಂಗಲ್ ಥಿಯೇಟ್ರ್ ಇದೆಯಲ್ಲ, ಅವರೆಲ್ಲರೂ ಇತ್ತೀಚೆಗೆ ನಾನು ನೋಡಿದ್ದು ಅವಲತ್ಕೊಂಡಿದ್ದಾರೆ. ನಾವು ಕಷ್ಟದ ದಿನಗಳು ಡೆಮಾಲಿಷ್ ಮಾಡ್ಕೊ ಹೋಗ್ತಾಯಿದ್ದಾರೆ ಸಿನಿಮಾ ಥಿಯೇಟ್ರಲ್ಲಿ. ಯಾಕಂದರೆ ನಮ್ಮ ಹೀರೋಗಳು ದರ್ಶನ್ ಆಗಿರಲಿ, ಯಶ್ ಆಗಿರಲಿ, ಶಿವರಾಜ್ ಕುಮಾರ್ ಆಗಿರಲಿ, ಅಥವಾ ಇನ್ನು ಈ ಬೇರೆ ಬೇರೆ ಅಭಿಮಾನಿಗಳಿರುವ ನಟರು ಸಿನಿಮಾ ಮಾಡ್ತಾಯಿಲ್ಲ. ವರ್ಷಕ್ಕೆ ಒಂದು ಮಾಡಿಬಿಟ್ರೆ ನಮ್ಮ ಸಿನಿಮಾ ಥಿಯೇಟ್ರ್ ಹೇಗೆ ನಡೆಸೋದು? ವರ್ಷಕ್ಕೆ ಎರಡಾದರೂ ಮಾಡಲಿ, ಸುದೀಪ್ ಒಂದೆರಡು ಸಿನಿಮಾ ಆದರೂ ಮಾಡಲಿ ಅಂತೇಳಿ ಅವರು ಅವಲತ್ಕೊಂಡಿದ್ದಾರೆ. ಇಂಥ ಕಷ್ಟದ ದಿನಗಳಲ್ಲಿರುವ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರ ಅಭಿಮಾನಿಗಳು ಹುಚ್ಚಾಬಟ್ಟೆ ಅಂಧಾಭಿಮಾನಿಗಳಾಗಿ ಟ್ರೋಲ್ ಮಾಡೋದು, ಇನ್ನೊಬ್ಬರನ್ನ ಬೈಯೋದು ನಿಲ್ಲಿಸಿ. ನೀವು ಅಂಧಾಭಿಮಾನಿಗಳಾಗಿ ಮೊದಲು ಆ ಹೆಣ್ಣು ಮಗಳ ಬಗ್ಗೆ ಗಮನ ಹರಿಸಿ. ಏನಂದರೆ 6 ತಿಂಗಳ ಗರ್ಭಿಣಿ, ಏನೋ ಸತ್ತೋಗಿದ್ದಾನೆ, ಈ ಕಾರಣಕ್ಕಾಗಿ ಸತ್ತಿದ್ದಾರೆ, ನಿಮ್ಮ ಡಿ ಬಾಸ್ ಕಾರಣಕ್ಕಾಗಿ ಸತ್ತಿದ್ದಾರೆ. ಆದ್ದರಿಂದ ಅವಳಿಗೊಂದು ಬದುಕು ಕಟ್ಟಿಕೊಡುವ ಕೆಲಸವನ್ನು ಅವರು ಮಾಡಬೇಕು. ಇದು ಮೊದಲ ಕೆಲಸ ಮಾಡಬೇಕು. ಇನ್ನು ಕಾನೂನು ಕಟ್ಟಲೆ ಅದೆಲ್ಲ ನಮಗೆ ಬಿಟ್ಟದಲ್ಲ, ಅದು ಕೋರ್ಟಿಗೆ ಬಿಟ್ಟದ್ದು. ನಾಳೆ ಚಾರ್ಜ್ ಶೀಟಲ್ಲಿ ಬೇಕಾದರೆ ಅವರು ಇರಲೇ ಇಲ್ಲ, ಅವ್ರು ಹೊಡಿಯಲೇ ಇಲ್ಲ ಅಂತ ಏನು ಗೊತ್ತು? ಈಗ ಒತ್ತಡಗಳಿದೆಯಲ್ಲ, ರಾಜಕಾರಣಿಗಳ ಒತ್ತಡ ಇದೆಯಲ್ಲ. ಮತ್ತೊಂದು ವಿಚಾರ ಅಂತಂದರೆ ಸರ್, ದರ್ಶನ್ ಅವರಿಗೆ ನೀವು ಹೇಳೋ ಮಾತಿನ ಪ್ರಕಾರವಾಗಿ ಮೊದಲಿಗೆ ಬಣ್ಣ ಹಚ್ಚಿದ್ದಾವೆ ಅಂತನ್ನುವಂಥ ವಿಚಾರ. ಅವರು ಒಂದು ಉತ್ತುಂಗ ಸ್ಥಿತಿಗೆ ಹೋದಂತಹ ಸಂದರ್ಭದಲ್ಲಿ ಈ ನಟನೆ ಮುಖಾಂತರ ಆವಾಗ ಯಾವ ರೀತಿಯಾದಂತಹ ಭಾವನೆ ಇತ್ತು, ಈಗ ಯಾವ ರೀತಿಯಾದಂಥ ಭಾವನೆ ಇದೆ? ಇಲ್ಲ, ಉತ್ತುಂಗ ಸ್ಥಿತಿಗೆ ಹೋದದ್ದೇ ಅವರು ಏನಂದರೆ, ಅವ್ರು ಯಾವುದೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದೆ, ನನಗೆ ನೋಡಿ ಪುನೀತ್ ರಾಜ್ಕುಮಾರ್ ಕಾರ್ ಇದೆ, ನನಗೆ ಅವರಷ್ಟೇ ಆಸ್ತಿ ಇದೆ ಅಂತೆಲ್ಲ ಹೇಳ್ಕೊಂಡಿದ್ದಿದೆ. ಮತ್ತು ಅಲ್ಲದು ನಮ್ಮ ಮೀಡಿಯಾದವ್ರನ್ನೂ ಕೂಡ 2 ವರ್ಷ ಬ್ಯಾನ್ ಮಾಡಿಬಿಟ್ಟಿದ್ರು. ಯಾರಿಗಾರಿಗೋ ಮೀಡಿಯಾದವರಿಗೆಲ್ಲ ಅದು ಅಹಮ್ಮನ್ನು ಸೂಚಿಸ್ತದೆ ಅಂತ. ಅಂದರೆ ಅವನಿಗೆ ಅದನ್ನು